ಅಗೇನ್ ನಿಮ್ಮ ಸಿನಿಮಾ ಬಿಡುಗಡೆ ಆಗಿರೋದು ಮತ್ತೆ ಜನರ ರಿಯಾಕ್ಷನ್ ನೋಡಿ ಎಷ್ಟು ಖುಷಿ ಆಯ್ತು? ತುಂಬ ಖುಷಿ ಆಗ್ತದೆ ಸರ್. 4ನೇ ಸಿನಿಮಾ ವಾಮನ ಏನು ಕಷ್ಟಪಟ್ಟು ಶ್ರಮ ಮಾಡಿದ್ರು ತಕ್ಕನಂಗೆ ಪ್ರತಿಫಲ ಜನ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಅದೇ ನಾನು ಮೇಯ್ನ್ಲಿ ಥ್ಯಾಂಕ್ಸ್ ಹೇಳೋದು ಎಲ್ಲ ಕಡೆ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ, ವಿಜಯಲಕ್ಷ್ಮಿ ಅಕ್ಕ ಹಾಗೂ ಎಲ್ಲ ನನ್ನ ದರ್ಶನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ತುಂಬ ಖುಷಿ, ಅವರು ಖುಷಿ ಪಟ್ಟರು ಸರ್. ಕ್ಲೀನ್ ಅಂಡ್ ನೀಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ಯಾ, ಒಂದಷ್ಟು ಚೇಂಜಸ್ ಹೇಳಿದ್ರು, ಅದು ಬಿಟ್ಟರೆ ತುಂಬ ಇಷ್ಟಪಟ್ಟರು ಅವ್ರ ಸಿನಿಮಾ. ಒಂದಷ್ಟು ಎಲಿಮೆಂಟ್ಸ್ಗಳಲ್ಲಿ ಅವರು ಕೂಡ ಒಂದಷ್ಟು ಸೀನ್ಸ್ ಬರುತ್ತೆ ಸಿನಿಮಾದಲ್ಲೇ ಸಿನಿಮಾ ತೋರಿಸ್ತೀರಾ, ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ವಿಲೇಜ್ ಮಾಡಿ ಹೊಡಿತಾರೆ ಅವ್ರು ನೋಡಿದಾಗ. ಇಲ್ಲ, ಅದೊಂದು ಸಾಂಗ್ ಗ್ಲಿಮ್ಸ್ ಬಂದು ಹೋಗುತ್ತಲ್ಲ, ಸೊ ಅದಕ್ಕೆ ನಮ್ಮ ನಿರ್ದೇಶಕ ಪ್ಲಾನ್ ಮಾಡಿಲ್ಲ ದರ್ಶನ್ ಸರ್ ಹಾಕೋಣ, ಆಯ್ತು ಹಾಕಿ ಒಳ್ಳೆ ನೋಡಿ ಏನಾದ್ರು ದರ್ಶನ್ ಸರ್ ಹೇಳಿದ್ರೆ ಇಲ್ಲ ಆ ಥರದ್ದೆಲ್ಲ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ರು ಅವರು ಸಿನಿಮಾ. ಸಿನಿಮಾದ ಉದ್ದಕ್ಕೂ ಸಾಕಷ್ಟು ಡಿಸ್ಟೆನ್ಸ್ ಅನ್ಸಿದೆ, ಯಾಕಂದ್ರೆ ಒಂದು ತಂದೆ ತಾಯಿ ಅವ್ರಿಗೆ ಇಷ್ಟ ಆದಂಥ ಎಲಿಮೆಂಟ್ಸ್ ಏನಾಗಿತ್ತು? ಅದೇ ತಾಯಿ ಸೆಂಟಿಮೆಂಟು, ಆಮೇಲೆ ತಂದೆದು ನೀವು ಹೇಳಿದ್ರಲ್ಲ, ಅದೇ ಅವ್ರದ್ದು ಕಂಪ್ಲೀಟ್ ಅದೇ ಇಷ್ಟ ಆಗಿದೆ ಕಂಪ್ಲೀಟ್. ಆಮೇಲೆ ಫ್ರೆಂಡ್ಶಿಪ್ದು ತುಂಬ ದಿನ ಆದ್ಮೇಲೆ ಜನಗಳೊಟ್ಟಿಗೆ ಸಿನಿಮಾ ತುಂಬ ಖುಷಿ ಆಗುತ್ತೆ ಸರ್. ಕಲಾವಿದರು ಬೇಕಾಗಿರೋದು ಅದು ಅಷ್ಟೇ ಚಪ್ಪಾಳೆ. ಇಷ್ಟು ಒಂದು ವರ್ಷ ಆಗಿತ್ತು ನಮ್ಮ ತಿರ್ಗಾ ಬಂದು ಸಿನಿಮಾ ಬಂದು, ಸೊ ಇವತ್ತು ಖುಷಿ ಫುಲ್ಫಿಲ್ ಆಗಿದೆ. ಈಗೇನು ಆ್ಯಕ್ಷನ್ ಹೀರೋ ಅನ್ನೋದು ಪ್ರೂವ್ ಆಗಿದೆ, ಮತ್ತು ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಹಾಂ ಸರ್, ತುಂಬ ರಿಸ್ಕಿ ಸ್ಟಂಟ್ಸ್ ಎಲ್ಲ ಮಾಡಿದ್ದಾರೆ. ಆಲ್ ಕ್ರೆಡಿಟ್ಸ್ ಗೊತ್ತು ಮೈ ಫೈಟ್ ಮಾಸ್ಟರ್ಸ್ ಅರ್ಜುನ್ ಸರ್ ಮತ್ತು ನಮ್ಮ ವಿಕ್ರಮ್ ಮಾಸ್ಟರ್ ಇಬ್ಬರು ಸೇರಿ ನಮ್ಗೆ ಪ್ರಾಕ್ಟೀಸ್ ಕೊಟ್ಟು ಏನು ಮಾಡಬೇಕು ಸಲ ಅದೆಲ್ಲ ಪ್ಲ್ಯಾನ್ ಮಾಡಿ ಮಾಡಿಸ್ತೀವಿ. ಇವತ್ತೇನಾದ್ರು ಬೇರೆ ಜಾಗಗಳಿಗೆ ಹೋಗುವಂಥ ಹಾಂ, ಈಗ ಪ್ರಸನ್ನ ಮತ್ತು ಸಿದ್ದೇಶ್ವರ ಥಿಯೇಟರ್ ವಿಸಿಟ್ ಮಾಡೋ ಪ್ಲ್ಯಾನ್ ಇದೆ, ಅದು ಪ್ಲ್ಯಾನ್ ಹೋಗಿ ಬರ್ತೀವಿ ಸರ್. ಒಂದಷ್ಟು ಸೀನ್ಸಲ್ಲಿ ನೋಡಿದಾಗ ನಿಮ್ಮ ಎಂಟ್ರಿ ಸೀಕ್ವೆನ್ಸ್ಗೆ ಸ್ಟಾಪ್ ಮಾಡಿ ಒಂದು ಸ್ನ್ಯಾಪ್ ಮಾಡಿ ಅದೆಲ್ಲ ಜನ ಒಂದು ಹೀಗಾಗಿ ಹೊಡೆದು ಇದು ಮಾಡುವಂಥ ಸಂಭ್ರಮಿಸಿ ಖುಷಿಯಾಗಿ ಸರ್. ಅದೇ ಹೇಳಿ ಸರ್, ಆಗ ಮನಸ್ಸಲ್ಲಿ ನಾವು ಶ್ರದ್ಧೆಯಿಂದ ಏನಾದ್ರು ಒಂದು ಕೆಲಸ ಮಾಡೋದು ಅದಕ್ಕೆ ಪ್ರತಿಫಲ ದೇವ್ರು ಕೊಡ್ತಾರೆ, ಅದಕ್ಕೆ ಇಂಪ್ರೂವ್ ಆಗುತ್ತೆ. ಎಸ್ ಮೇಡಮ್, ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ. ಇಲ್ಲ, ಆ ಥರದ ಸೀನ್ ಇದೆ. ಮತ್ತೆ ಮುಂದೆ ಬನ್ನಿ ನೀವು ಅಲ್ಲಿ ನಿಂತ್ಕೊಂಡು. ಅದು ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ, ಬಟ್ ಅವ್ರ ಫ್ರೆಂಡ್ಶಿಪ್ಪು, ತಾಯಿ ಸೆಂಟಿಮೆಂಟು, ಆ ಸೀಕ್ವೆನ್ಸ್ಗಳು ತುಂಬ ಇಷ್ಟಪಟ್ಟು. ದರ್ಶನ್ ಸರ್ ಹೇಳ್ತಿದ್ರು ನಾನು ಲವ್ ತುಂಬ ಚೆನ್ನಾಗಿ ಮಾಡ್ತಾರೆ ಧನ್ವೀರ್ ಅವರು ಅಂತ. ಸರ್ ಅಣ್ಣ ರೇಟ್ಸ ಕೇಳಿದೆ ಅಷ್ಟೇ, ಅದರದ್ದೆಲ್ಲ ಇಲ್ಲ. ಇಷ್ಟಪಟ್ಟಿದೆ. ಮುದ್ದು ರಾಕ್ಷಸ ಸಾಂಗ್ ಅವ್ರಿಗೆ ಇಷ್ಟ ಅಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೊದಲ ಸಿನಿಮಾದಲ್ಲಿ ಒಂದು ಭರವಸೆ ಕ್ರಿಯೇಟ್ ಮಾಡಿದಾರ? ಇಲ್ಲ, ಆ್ಯಕ್ಚುಲಿ ಏನಂದರೆ ಫಸ್ಟ್ ಡೇ ಫಸ್ಟ್ ಶೋ ಸ್ಟಾರ್ ಸಿನಿಮಾಗಳನ್ನ ನೋಡಿ ಸೆಲೆಬ್ರೇಟ್ ಮಾಡಿರೋವಂಥದ್ದು. ಸೊ ಧನ್ವೀರ್ ಸರ್ ಸಿನಿಮಾಗೆ ಈ ಲೆವೆಲ್ಗೆ ಕ್ರೇಜು ಮತ್ತು ಕ್ರೌಡು, ಒಂದು ಮಾಸ್ ಸಿನಿಮಾ ಅಂತ ಹೇಳಿ ನೋಡುವಾಗ ಆ ಸೆಲೆಬ್ರೇಷನ್ನೇ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋದ್ರಲ್ಲಿ ತುಂಬ ಖುಷಿ ಇದೆ. ಮತ್ತು ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದು ನಡೆದಿದೆ ಅನ್ನೋದಿದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ಮತ್ತು ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ವಾಮನ ಮೇಲೆ ಇದೆ ಅನ್ನೋದಕ್ಕೆ ತುಂಬ ಖುಷಿಯಾಗಿದೆ. ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಸೊ ತುಂಬ ಖುಷಿಯಾಗಿದೆ ಸರ್. ಸರಿ ಸರ್, ತಂದೆ ತಾಯಿ ಕೂಡ ನೆನ್ನೆ ಬಂದಿದ್ರು, ಸಿನಿಮಾ ನೋಡಿದ್ರು, ಇಲ್ಲ ಸರ್, ಅದೇ ನೀವು ಕೇಳ್ತಿರೋದು ಗೊತ್ತಾಯ್ತು. ಮದುವೆ ಬಗ್ಗೆ ಸುಮ್ಮನೆ ಖುಷಿಯಾಗಿತ್ತು. ಆ ಥರದ್ದು ಏನಿಲ್ಲ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.